ನಮಸ್ಕಾರ ವೀಕ್ಷಕರೇ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆಯ ಬೊಜ್ಜನ್ನು ಕರಗಿಸಿಕೊಳ್ಳಲು ಬಾರ್ಲಿಯನ್ನು ಹೀಗೆ ಬಳಸಿದರೆ ಬರೀ 3 ದಿನದಲ್ಲಿ ಹೊಟ್ಟೆ ಎಷ್ಟೇ ದಪ್ಪ ಇದ್ದರೂ ಕೂಡ ಮಂಜಿನಂತೆ ಕರಗುವುದು ಗ್ಯಾರಂಟಿ. ಆರೋಗ್ಯವಾಗಿ ಹೊಟ್ಟೆ ಕಡಿಮೆ ಮಾಡಿಕೊಳ್ಳಲು ಈ ಒಂದು ಮನೆಮದ್ದನ್ನು ತಯಾರಿಸಿ ಬಳಸಿ ನೋಡಿ, ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಹಾಗಾದರೆ ಆ ಮನೆಮದ್ದುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. 1. ಬಾರ್ಲಿ ನೀರನ್ನು ಸೇವಿಸುವುದರಿಂದ ಹಲವಾರು ಪ್ರಯೋಜನಗಳು ನಮ್ಮ ಶರೀರಕ್ಕೆ ದೊರೆಯುತ್ತವೆ. ಅದರಲ್ಲೂ ಮೊದಲನೆಯದ್ದು ಹೊಟ್ಟೆಯನ್ನು ಕಡಿಮೆ ಮಾಡಲು ಉತ್ತಮವಾಗಿದೆ. ಈ ಬಾರ್ಲಿ ನೀರು ಬರೀ ಅಥವಾ ಖಾಲಿ ಹೊಟ್ಟೆಯಲ್ಲೇ ಸೇವಿಸಬೇಕು ಎಂದು ಯಾವುದೇ ನಿರ್ಬಂಧ ಏನೂ ಇಲ್ಲ. ನಿಮಗೆ ಇಷ್ಟವಿರುವ ಸಮಯದಲ್ಲಿ ಸೇವಿಸಬಹುದು. 2. ಬಾರ್ಲಿ ನೀರನ್ನು ಸೇವಿಸುವುದರಿಂದ ಮೂತ್ರ ಉರಿ ಕಡಿಮೆಯಾಗುತ್ತದೆ. ಏಕೆಂದರೆ ಬಾರ್ಲಿ ತಂಪಾದ ಪದಾರ್ಥ ಆಗಿರುವುದರಿಂದ ಮೂತ್ರ ಉರಿಯುವುದು ಕಡಿಮೆಯಾಗುತ್ತದೆ. 3. ಮೂತ್ರ ಉರಿ ಕಡಿಮೆಯಾಗುವುದು ಅಷ್ಟೇ ಅಲ್ಲದೆ ಮೂತ್ರ ಚೆನ್ನಾಗಿ ಹೊರಗೆ ಹೋಗಲು ಸಹಾಯ ಮಾಡುತ್ತದೆ. ಈ ರೀತಿ ಮೂತ್ರ ಚೆನ್ನಾಗಿ ಹೊರಗೆ ಹೋಗುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳು ಕೂಡ ಹೊರಗೆ ಹೋಗುತ್ತದೆ. 4. ಬೇಸಿಗೆಯಲ್ಲಿ ಹೆಚ್ಚು ಖಾರ ಮತ್ತು ಮಸಾಲೆ ಭರಿತವಾದ ಆಹಾರ ಸೇವಿಸಿದ ಸಮಯದಲ್ಲಿ ಬಾರ್ಲಿ ನೀರನ್ನು ಖಂಡಿತವಾಗಿ ಕುಡಿಯಿರಿ. ಇದರಿಂದ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರಿಸುವುದು, ಎದೆ ಉರಿ ಕಡಿಮೆಯಾಗುತ್ತದೆ. 5. ಇನ್ನು ಮಧುಮೇಹಿಗಳಿಗೆ ಬಾರ್ಲಿ ನೀರು ತುಂಬ ಉತ್ತಮವಾದ ಪದಾರ್ಥವಾಗಿದೆ. ಇದು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಲು ಬಾರ್ಲಿ ನೀರು ತುಂಬಾ ಒಳ್ಳೆಯದು. ಏಕೆಂದರೆ ಬಾರ್ಲಿಯಲ್ಲಿ ಹೆಚ್ಚಿನ ನಾರಿನಂಶ ಇರುವುದರಿಂದ ಪಚನಕ್ರಿಯೆ ಮತ್ತು ರಕ್ತ ಸಂಚಾರ ಸುಗಮವಾಗುತ್ತದೆ. 6. ಕಿಡ್ನಿ ಸ್ಟೋನ್ ತೊಂದರೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಈಗ ಬಾರ್ಲಿ ನೀರನ್ನು ಯಾವ ರೀತಿ ತಯಾರಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. 1 ಕಪ್ ಬಾರ್ಲಿ ತೆಗೆದುಕೊಳ್ಳಿ. ಅದೇ ಕಪ್ಪಿನಲ್ಲಿ 4 ಕಪ್ ನೀರನ್ನು ಕೂಡ ತೆಗೆದುಕೊಳ್ಳಬೇಕು. ಒಂದು ದೊಡ್ಡ ಪಾತ್ರೆಗೆ ಬಾರ್ಲಿಯನ್ನು ಹಾಕಿ 4 ಕಪ್ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿ. ಕುದಿಸಿದ ನಂತರ ಬಾರ್ಲಿಯನ್ನು ನೀರಿನಿಂದ ತೆಗೆದು ನೀರನ್ನು ಮಾತ್ರ ತಣ್ಣಗಾದ ನಂತರ ಸೇವಿಸಬೇಕು. ಬಾರ್ಲಿ ನೀರನ್ನು ಹೊಟ್ಟೆಗೆ ಸೇವಿಸಬೇಕೆಂದು ಯಾವುದೇ ನಿರ್ಬಂಧ ಇಲ್ಲ. 2 ರಿಂದ 3 ಸಾರಥಿಯಾದರೂ ನೀವು ಆ ದಿನದಲ್ಲಿ ನೀರನ್ನು ಸೇವಿಸಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯುಕ್ತಕರವಾಗಿದ್ದು ಎನಿಸಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.